ದಿನಕ್ಕೊಂದು ಕತೆ. ಶ್ರದ್ಧೆ, ಭಕ್ತಿ, ನಂಬಿಕೆ. ಒಮ್ಮೆ ಸಂಚಾರ ಮಾಡುತ್ತಿದ್ದ ಒಬ್ಬ ಸನ್ಯಾಸಿ ಒಂದು ಹಳ್ಳಿಗೆ ಬಂದ. ಕತ್ತಲಾಗುವ ಸಮಯವಾಗಿತ್ತು. ರಾತ್ರಿ ಹಳ್ಳಿಯಲ್ಲಿ ತಂಗಿದ್ದು ಮರುದಿನ ಮುಂದಿನ ಊರಿಗೆ ಹೋಗುವುದು ಎಂದು ದೇವಸ್ಥಾನದ ಮುಂದೆ ಮರದ ಸುತ್ತ ಕಟ್ಟಿದ್ದ ಕಟ್ಟೆಯ ಮೇಲೆ ಮಲಗಿದ. ಬೆಳಗಾಯಿತು. ಅಲ್ಲಿ ಹನುಮಂತನ ಗುಡಿ ಇತ್ತು. ಸ್ವಲ್ಪ ಮುಂದೆ ಪುಷ್ಕರಣಿ ಇತ್ತು. ಸಾಧು ಸ್ನಾನ ಮಾಡಿ ಹನುಮಂತನ ಗುಡಿಯ ಚಿಲಕ ತೆಗೆದು ನೀರಿನ ಅಭಿಷೇಕ ಪೂಜೆ ಮಾಡಿ ಧ್ಯಾನಕ್ಕೆ ಕುಳಿತರು. ಅದೇ ಸಮಯಕ್ಕೆ ಊರ ಗೌಡರು 4-5 ಜನ ಊರ ಪ್ರಮುಖರು ಮಾತನಾಡುತ್ತಾ ಬಂದರು. ಸಾಧುಗಳ ವಿಚಾರವನ್ನು ತಿಳಿದುಕೊಂಡರು. ಸ್ವಾಮಿ, ಹನುಮಪ್ಪನ ಪೂಜೆ ಮಾಡಲು ಸದ್ಯಕ್ಕೆ ಯಾರೂ ಇಲ್ಲವಾಗಿದೆ. ನೀವು ಸ್ವಲ್ಪ ಕಾಲ ಇಲ್ಲಿಯೇ ನೆಲೆಸಿ ಹನುಮಪ್ಪನ ಪೂಜೆ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಸಿ ಕೊಡುತ್ತೇನೆ ಎಂದು ಕೈ ಮುಗಿದು ಕೇಳಿಕೊಂಡ. ಕಾರಣ ಸಾಧುಗಳು ಅಲ್ಲೇ ನೆಲೆಸಿದರು. ಪಕ್ಕದಲ್ಲೇ ಅವರಿಗಾಗಿ ಒಂದು ಗುಡಿಸಲು ಮನೆಯಾಯಿತು. ಗುಡಿಗೆ ಜನ ಬರತೊಡಗಿದರು. ಅದೊಂದು ವಿಶೇಷ ಪುಣ್ಯಕ್ಷೇತ್ರದಂತಾಯಿತು. ಸಾಧುಗಳು ತಮ್ಮ ಧ್ಯಾನ ಪೂಜೆ ಜೊತೆಗೆ ಪ್ರತಿದಿನ ಸಂಜೆ ಅರಳಿಕಟ್ಟೆಯಲ್ಲಿ ಕುಳಿತು ಹಳ್ಳಿಯ ಜನಗಳಿಗೆ ರಾಮಾಯಣ ಕಥೆಗಳನ್ನು 1 ಗಂಟೆಯ ಕಾಲ ಹೇಳುತ್ತಿದ್ದರು. ಸಾಕಷ್ಟು ಜನ ಸೇರುತ್ತಿದ್ದರು. ಸಾಧುಗಳು ಪ್ರವಚನ ಮಾಡುವ ಮೊದಲು ಪುಟ್ಟದೊಂದು ಪೀಠದ ಮೇಲೆ ಸಲ್ಯವನ್ನು ಹಾಕಿ ಹನುಮಂತನ ಧ್ಯಾನ ಮಾಡಿ ಅವನನ್ನು ಆಹ್ವಾನಿಸಿ, ನಾನು ಹೇಳುವ ರಾಮಾಯಣ ಕಥೆಯನ್ನು ಇಲ್ಲಿ ಕುಳಿತು ಕೇಳು ಎಂದು ಹೇಳಿಕೊಂಡು ಕತೆ ಆರಂಭಿಸುತ್ತಿದ್ದರು. ಇದರ ಬಗ್ಗೆ ಊರವರು ಯಾರೂ ಪ್ರಶ್ನೆ ಮಾಡಲಿಲ್ಲ. ಸಾಧುಗಳು ಮಹಾ ತಪಸ್ವಿಗಳು, ಹನುಮಪ್ಪನ ಆರಾಧ್ಯ ಭಕ್ತರು ಎಂದು ತಿಳಿದಿದ್ದರು. ರಾಮಾಯಣದ ಕಥೆಗಳ ಸಂಗತಿ ಸುತ್ತಮುತ್ತಲ ಹಳ್ಳಿಗೆ ಹರಡಿ ಅಲ್ಲಿನ ಜನರು ಬರಲು ಶುರು ಮಾಡಿದರು. ಒಂದು ದಿನವೂ ತಪ್ಪಿಸದಂತೆ ಸಾಧುಗಳು ಕತೆ ಹೇಳುತ್ತಿದ್ದರು. ಹೀಗೆ ಮಾಡುತ್ತಾ ಕೆಲವು ವರ್ಷಗಳೇ ಕಳೆದವು. ಒಮ್ಮೆ ಪ್ರವಚನ ಕೇಳಲು ಪಟ್ಟಣದಿಂದ ಲಾಯರ್ ಒಬ್ಬ ಬಂದ. ಅವನಿಗೆ ಪ್ರವಚನ ಚೆನ್ನಾಗಿದೆ ಅನಿಸಿತು. ಆದರೆ ಪೀಠದ ಮೇಲೆ ಸಲ್ಯ ಹಾಕಿ ಆಂಜನೇಯನನ್ನು ಆಹ್ವಾನಿಸುವುದು ವಿಚಿತ್ರ ಎನಿಸಿತು. ಸಾಧುಗಳನ್ನು ಕೇಳಿದ, ನೀವು ನಿಮ್ಮ ಪದ್ಧತಿಯಂತೆ ಆಂಜನೇಯನಿಗೆ ಆಸನವನ್ನು ಹಾಕುತ್ತೀರೋ ಅಥವಾ ನಿಜವಾಗಿಯೂ ಸ್ವಯಂ ಆಂಜನೇಯನೇ ಬಂದು ಕೂರುತ್ತಾನೆ ಎಂದು ತಿಳಿದಿದ್ದೀರೋ ಎಂದು ಕೇಳಿದ. ಸಾಧುಗಳು, ಹೌದು, ಆ ಪೀಠದ ಮೇಲೆ ಸ್ವತಃ ಆಂಜನೇಯನೇ ಬಂದು ವಿರಾಜಿಸುತ್ತಾನೆ ಎಂದರು. ಲಾಯರ್ ಜೋರಾಗಿ ನಕ್ಕು, ನೀವು ಸಾಧುಗಳು ಈ ರೀತಿ ಮಾತನಾಡುವುದು ಸಹಜ. ಕತೆ ಚೆನ್ನಾಗಿ ಹೇಳುತ್ತೀರಿ, ಆದರೆ ಈ ತರಹ ಮೌಢ್ಯತನವನ್ನು ಹಳ್ಳಿಗಳಲ್ಲಿ ಬಿತ್ತಬೇಡಿರಿ ಎಂದನು. ಸಾಧುಗಳು ಅಷ್ಟೇ ಶಾಂತ ರೀತಿಯಿಂದ, ನಿಮಗೆ ಇದು ಮೌಢ್ಯ ಎನಿಸಬಹುದು, ಆದರೆ ನಾನು ಕಥಾಪ್ರಸಂಗ ಮಾಡುವ ಸಮಯಕ್ಕೆ ಆಂಜನೇಯನು ಬಂದು ಕುಳಿತಿರುತ್ತಾನೆ ಎಂದು ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ಹನುಮಂತನ ಇರುವಿಕೆಯನ್ನು ನಾನು ನಂಬುತ್ತೇನೆ ಎಂದರು. ವಕೀಲ ಮತ್ತೆ ಹೇಳಿದ, ಸಾಧುಗಳೇ, ನಿಮ್ಮ ನಂಬಿಕೆ ನಿಮಗೆ ಇರಲಿ ಬೇಡ ಅನ್ನಲ್ಲ, ಆದರೆ ಈ ತರಹ ಆಸನವನ್ನು ಹಾಕಿ ಆಂಜನೇಯ ಬರುತ್ತಾನೆ, ಕುಳಿತುಕೊಳ್ಳುತ್ತಾನೆ, ಹೀಗೆಲ್ಲ ಕತೆ ಕಟ್ಟಿ ಹೇಳುವುದು ಸರಿಯಲ್ಲ ಎಂದ. ಸಾಧುಗಳಿಗೆ ಸ್ವಲ್ಪ ಕೋಪ ಬಂತು. ಆದರೂ ಸಾವರಿಸಿಕೊಂಡು, ವಕೀಲರೇ, ನಂಬಿಕೆ ನಿಮಗೆ ಇಲ್ಲದಿದ್ದರೆ ಬೇಡ, ಆದರೆ ಬೇರೆಯವರ ನಂಬಿಕೆಗೆ ನಿಮ್ಮ ಬುದ್ಧಿಯನ್ನು ಬಳಸಬಾರದು ಎಂದರು. ವಕೀಲನಿಗೂ ಸಿಟ್ಟು ಬಂತು. ಹಾಗಾದರೆ ನೀವು ರಾಮಾಯಣ ಪ್ರವಚನ ಮಾಡುವಾಗ ಹನುಮಂತ ಇಲ್ಲಿ ಬಂದು ಕೂರಲು ಸಾಧ್ಯವಿಲ್ಲ, ಶುದ್ಧ ಸುಳ್ಳು ಎಂದ. ಸಾಧುಗಳು, ನೋಡಿ, ಅದು ಅವರವರ ಭಕ್ತಿ ನಂಬಿಕೆ. ಎಲ್ಲರಿಗೂ ಕಾಣುವಂತೆ ಕೂರುತ್ತಾನೆ ಎಂದಲ್ಲ. ನಾನು ಅವನನ್ನು ಆಹ್ವಾನಿಸಿದಾಗ ಆ ಪೀಠದ ಮೇಲೆ ಬಂದು ಕೂರುತ್ತಾನೆ ಎಂಬ ಅನುಭವ ನನಗಾಗಿದೆ. ನೀವು ಸಹ ಆಂಜನೇಯ ಈ ಪೀಠದ ಮೇಲೆ ಕುಳಿತಿರುತ್ತಾನೋ ಇಲ್ಲವೋ ಎಂಬ ಅನುಭವ ಪರೀಕ್ಷೆ ಮಾಡಬಹುದು. ಇದು ಸತ್ಯದ ಪರೀಕ್ಷೆ. ನೀವು ಈ ಪೀಠವನ್ನು ಈ ದಿನ ಮನೆಗೆ ತೆಗೆದುಕೊಂಡು ಹೋಗಿ, ನಾಳೆ ಪ್ರವಚನದ ಸಮಯಕ್ಕೆ ತೆಗೆದುಕೊಂಡು ಬನ್ನಿ. ನಾನು ಪ್ರವಚನ ಮಾಡುವ ಮೊದಲು ಹನುಮಂತನನ್ನು ಆಹ್ವಾನಿಸುತ್ತೇನೆ. ನೀವು ಪೀಠವನ್ನು ಎತ್ತಿ ಇಳಿದರೆ ನಾನು ನಿಮ್ಮ ನಂಬಿಕೆ ಒಪ್ಪುತ್ತೇನೆ. ವಕೀಲರು ಇದನ್ನು ಒಪ್ಪಿದರು. ನಾನು ಪರೀಕ್ಷೆ ಮಾಡುವೆ. ಇದು ನನ್ನ ಅನುಭವಕ್ಕೆ ಬಂದರೆ ನಾನು ನಿಮಗೆ ಶರಣಾಗಿ ವಕೀಲ ವೃತ್ತಿಯನ್ನು ಬಿಟ್ಟು ಆಂಜನೇಯನ ಭಕ್ತನಾಗುವೆ ಎಂದರು. ಒಂದು ವೇಳೆ ನನ್ನ ನಂಬಿಕೆ ನಿಜ ಆದರೆ ಇಲ್ಲಿ ಮಾಡುವ ಪ್ರವಚನ ಪೂಜೆಯೆಲ್ಲ ನೀವು ಬಿಡಬೇಕು ಎಂದರು. ಅದಕ್ಕೆ ಸಾಧುಗಳು ಸಮ್ಮತಿಸಿದರು. ಸಾಧು ಮತ್ತು ವಕೀಲರ ಮಧ್ಯೆ ನಡೆದ ವಾಗ್ವಾದ ಊರ ಜನರಿಗೂ ತಿಳಿಯಿತು. ಅಂದುಕೊಂಡಂತೆ ಊರ ಪ್ರಮುಖರು, ಮುಖ್ಯಸ್ಥರು, ಗೌಡರು ಹಾಗೂ ಪ್ರಮುಖರು ಬಂದು ಕುಳಿತರು. ನಿತ್ಯ ಬರುವವರು, ಹೊಸ ಜನಗಳು ಎಲ್ಲ ಬಂದು ಜಮಾಯಿಸಿದರು.
ಅದೇ ಸಮಯಕ್ಕೆ ವಕೀಲರೂ ಬಂದರು. ಸಾಧುಗಳು ನಿತ್ಯದಂತೆ ಕಣ್ಣು ಮುಚ್ಚಿ ಕೈ ಮುಗಿದು, ಪವನಸುತ ವಾಯುಪುತ್ರ ಶ್ರೀರಾಮನ ಭಕ್ತ ಆಂಜನೇಯ, ಇದು ನನ್ನ ಪ್ರಶ್ನೆಯಲ್ಲ, ರಘುಕುಲ ತಿಲಕ ಪರಂಪರೆಯ ಪ್ರಶ್ನೆ. ನಾನು ಒಬ್ಬ ಸಾಧಾರಣ ವ್ಯಕ್ತಿ. ನನ್ನ ಭಕ್ತಿ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲು ಹೊರಟಿದ್ದೇನೆ. ಸ್ವಾಮಿ ಹನುಮಂತ, ನಿತ್ಯದಂತೆ ಬಂದು ಈ ಪೀಠವನ್ನು ಅಲಂಕರಿಸಿ ಶ್ರೀರಾಮ ಕಥನವನ್ನು ಮಾಡುವಂತ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿದರು. ಇಂದು ನಿತ್ಯದಂತೆ ಆಂಜನೇಯ ಬಂದ ಅನುಭವ ಆಗಲಿಲ್ಲ. ವಕೀಲನ ಮುಖದಲ್ಲಿ ನಗು ಕಾಣಿಸಿಕೊಂಡಿತು. ಊರ ಜನರು ಉಸಿರು ಬಿಗಿ ಹಿಡಿದು ಕುಳಿತಿದ್ದರು. ಕಣ್ಣು ಮುಚ್ಚಿ 2 ನಿಮಿಷ ಧ್ಯಾನಿಸಿದ ಸಾಧುಗಳ ಕಣ್ಣಲ್ಲಿ ನೀರು ಬರುತ್ತಿತ್ತು. ಹೇ ಆಂಜನೇಯ, ನೀನು ನಿತ್ಯವೂ ಕಥಾಕಾಲಕ್ಷೇಪದ ಹೊತ್ತಿಗೆ ಬಂದು ಇಲ್ಲಿ ಕುಳಿತಿರುತ್ತಿ ಎಂದು ಅನುಭವ ನನಗೆ ಆಗಿದ್ದು ಸುಳ್ಳೇ. ಇದುವರೆಗೂ ನಿನ್ನ ಇರುವಿಕೆಯನ್ನು ನಾನು ನಂಬಿ ಬಂದದ್ದು ಭ್ರಾಂತಿಯೇ ಎಂದು ಹೇಳುವ ಹೊತ್ತಿಗೆ ಕಣ್ಣಲ್ಲಿ ದಳದಳ ನೀರು ಹರಿಯುತ್ತಿತ್ತು. ಸಾಧುಗಳು ಸಹ ಪರದ ಇರುವೆ ಇಲ್ಲದಂತೆ ಹನುಮಂತನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾರೆ. ಮುಂದೇನಾಗುವುದೋ ಅನ್ನುವುದರೊಳಗೆ ಸಾಧುಗಳ ಭುಜವನ್ನು ಒತ್ತಿದ ಅನುಭವವಾಗಿ ಆ ಪೀಠದಲ್ಲಿ ಹನುಮಂತ ಕುಳಿತಿದ್ದು ಮನಸ್ಸಿಗೆ ಅರಿವಾಯಿತು. ಮನದಲ್ಲಿ ನಮಸ್ಕರಿಸಿ ಕಣ್ಣು ತೆರೆದು ವಕೀಲರಿಗೆ ಆಂಜನೇಯನ ಇರುವಿಕೆಯ ಪೀಠವನ್ನು ಪರೀಕ್ಷಿಸಲು ಹೇಳಿದರು. ಅವರು ಬಂದು ಪೀಠವನ್ನು ಕೈಯಿಂದ ಬಡಿದು ಅಲುಗಾಡಿಸಲು ಹೋದರೆ ಪೀಠದ ಹತ್ತಿರಕ್ಕೆ ಕೈ ಹೋಗಲಿಲ್ಲ. ಯಾರೋ ಕುಳಿತ ಅನುಭವವಾಯಿತು. ಮುಂದೆ ಮುಂದೆ ಹೋಗಿ ಕೈ ಉದ್ದ ಮಾಡಿ ಪೀಠ ಮುಟ್ಟಲು ಹೋದರೆ ಸಾಧ್ಯವಾಗಲಿಲ್ಲ. ಮತ್ತೆ ಪ್ರಯತ್ನ ಪಟ್ಟು ಹೋದರೆ ವಕೀಲನಿಗೆ ಯಾರೋ ಒತ್ತಿ ತಳ್ಳಿದಂತೆ ಆಯಿತು. ಪೀಠ ಮುಟ್ಟಿ ಎತ್ತಿ ಹಿಡಿಯುವುದಿರಲಿ, ಅದರ ಹತ್ತಿರವೂ ಹೋಗಲಾಗಲಿಲ್ಲ. ಅವರು ಪರೀಕ್ಷೆ ಮಾಡಲು ಹೊರಟಿದ್ದು ವಿಫಲವಾಯಿತು. ಸಾಧುಗಳಿಗೆ ಕೈ ಮುಗಿದು, ನನ್ನನ್ನು ಕ್ಷಮಿಸಿ, ನಿಮ್ಮ ಭಕ್ತಿ ಪ್ರೇಮ ವಿಶ್ವಾಸಗಳ ಮೇಲೆ ನಂಬಿಕೆ ಇಲ್ಲದೆ ಪೀಠವನ್ನು 3 ಸಲ ಪರೀಕ್ಷಿಸಲು ಹೋದರೆ ಪೀಠದ ಮೇಲೆ ಯಾರೋ ಕುಳಿತ ಅನುಭವವಾಗಿ ಪೀಠ ಮುಟ್ಟಲು ಆಗಲಿಲ್ಲ. ನನ್ನದು ಮಹಾ ಅಪರಾಧವಾಯಿತು ಎಂದು ಕ್ಷಮೆ ಕೇಳಿದರು. ಮೊದಲು ಷರತ್ತು ಹಾಕಿಕೊಂಡಂತೆ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟರು. ಸಾಧುಗಳಿಗೆ ಶಿಷ್ಯರಾಗಿ ಹನುಮಪ್ಪನ ಗುಡಿಯ ಅಭಿವೃದ್ಧಿಗೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತೇನೆ ಎಂದು ಭಕ್ತರ ಮುಂದೆ ಘಂಟಾಘೋಷವಾಗಿ ಹೇಳಿದರು. ಸಾಧುಗಳು ಅವರಿಗೆಲ್ಲ ಆಶೀರ್ವಾದಿಸಿ, ಭಗವಂತನ ಮೇಲೆ ನಂಬಿಕೆ ಮುಖ್ಯ. ನಾವು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಹನುಮಂತನ ಕಲ್ಲಿನ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿದರೆ ವಿಗ್ರಹದಲ್ಲಿ ಪರಮಾತ್ಮನ ಶಕ್ತಿ ಆವಿರ್ಭವಿಸುತ್ತದೆ. ಇದೇ ಭಕ್ತಿಯ ಶಕ್ತಿ ಎಂದು ಸಾಧುಗಳು ಪರಮಾತ್ಮನ ಶಕ್ತಿಯನ್ನು ತಿಳಿಸಿದರು. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.